ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ನಾನಿವತ್ತು ಮಸಾಲೆ ದೋಸೆಗೆ ಬೇಕಾಗಿರುವಂಥ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಈ ರೀತಿ ಮಾಡಿ ಚಟ್ನಿ ಹಚ್ಚೋದ್ರಿಂದ ಮಸಾಲೆ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಬಿಸಿ ಆದ ತಕ್ಷಣ 2 ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಆಮೇಲೆ 6ರಿಂದ 8ರಷ್ಟು ಬೆಳ್ಳುಳ್ಳಿ ಹೆಸಳು, 1 ಹೆಗ್ಗೆ ಕರಿಬೇವು ಸೊಪ್ಪು ಇಷ್ಟು ಹಾಕಿದ ನಂತರ ಒಂದು 3ರಿಂದ 4 ನಿಮಿಷ ತನಕ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಇಷ್ಟಾದ ನಂತರ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣದ ನಂತರ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಬೇಕು. ನಂತರ 3 ಸ್ಪೂನಷ್ಟು ತುರಿದಿರುವಂಥ ತೆಂಗಿನಕಾಯಿ, 2 ಸ್ಪೂನಷ್ಟು ಹುರಿಗಡಲೆ, ನಂತರ ನೋಡಿ ಒಂದು 8ರಷ್ಟು ಬ್ಯಾಡಗೆ ಮೆಣಸನ್ನು ನಾನು ಅರ್ಧ ಗಂಟೆ ಮುಂಚೆನೇ ನೀರಲ್ಲಿ ನೆನೆ ಹಾಕಿದ್ದೆ. ಇವಾಗ ಇದನ್ನು ಸೇರಿಸ್ಕೊಳ್ಬೇಕು. ನಂತರ ನೆನೆಸಿಟ್ಟ ನೀರನ್ನೇ ಒಂದು 2 ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಚಟ್ನಿಯ ಹದ ನೋಡ್ಕೊಳ್ಳಿ, ಇಷ್ಟು ದಪ್ಪ ಇರಬೇಕು. ತುಂಬ ತೆಳು ಮಾಡಿದರೆ ದೋಸೆಗೆ ಹಚ್ಚಿದ ನಂತರ ದೋಸೆ ಮೆತ್ತಗಾಗುತ್ತೆ ಬೇಗ. ಇವಾಗ ದೋಸೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮಾಮೂಲಿ ದೋಸೆ ಹಿಟ್ಟಲ್ಲೇ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ. ಇದು ಮಸಾಲೆ ದೋಸೆಗೆ ಅಂತೇಳಿ ಮಾಡಿರುವಂಥ ಹಿಟ್ಟಲ್ಲ, ಮಾಮೂಲಿ ದೋಸೆ ಹಿಟ್ಟು ಉಳ್ಕೊಂಡಿತ್ತು, ಅದರಿಂದನೇ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ತವಾನ ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಚುಮುಕಿಸಿ ಬಟ್ಟೆ ಅಥವಾ ಟಿಶ್ಯೂಯಿಂದ ಒರೆಸ್ಕೊಳ್ಬೇಕು. ನಂತರ ಹಿಟ್ಟು ಹಾಕಬೇಕಾದ್ರೆ ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಟು ಮಸಾಲೆ ದೋಸೆ ಎಷ್ಟು ತೆಳುವಾಗಿ ಮಾಡ್ತೇವೋ ಅಷ್ಟು ತೆಳುವಾಗಿ ದೋಸೆ ಮಾಡಬೇಕು. ದೋಸೆ ಕಾಯಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ನಂತರ ಇದಕ್ಕೆ ಒಂದು 2 ಸ್ಪೂನಷ್ಟು ನಾನಿಲ್ಲಿ ಕರಗಿಸಿರುವಂಥ ಬೆಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆನೂ ಹಾಕ್ಬೋದು, ಬಟ್ ಬೆಣ್ಣೆ ಹಾಕಿದರೆ ಮಸಾಲೆ ದೋಸೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದೀಗ ಸ್ವಲ್ಪ ಕ್ರಿಸ್ಪಿ ಆಗಲಿ. ನಂತರ ನಾನು ರೆಡಿ ಮಾಡಿಟ್ಟಂಥ ಕೆಂಪು ಚಟ್ನಿಯನ್ನು ಹಾಕಿ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿಯನ್ನೆಲ್ಲ ಫ್ರೈ ಮಾಡಿ ಹಾಕಿರೋದ್ರಿಂದ ಇದರ ಟೇಸ್ಟ್ ಒಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಂತರ ನೋಡಿ ಇದಕ್ಕೆ ಆಲೂಗಡ್ಡೆ ಪಲ್ಯ ನಾನು ರೆಡಿ ಮಾಡಿದ್ದೆ, ಅದನ್ನಿಟ್ಟು ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ ದೋಸೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದು ಮಾಮೂಲಿ ದೋಸೆ ಹಿಟ್ಟಲ್ಲೇ ನಾನು ಮಾಡಿರೋದು. ನೀವು ಇದೇ ಚಟ್ನಿಗೆ ಸ್ವಲ್ಪ ಹುಣಸೆಹಣ್ಣು ಸೇರಿಸಿ ರುಬ್ಬಿದರೆ ದೋಸೆ ಇಡ್ಲಿ ಅದರ ಜೊತೆನೂ ಟೇಸ್ಟ್ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.